ಬಹುದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ಸೊ ಹಾಗೆ ಅಷ್ಟೇ ಬೃಹತ್ತಾಗಿರ್ತಕ್ಕಂಥ ಬಹುದೊಡ್ಡ ಲಿಖಿತ ಸಂವಿಧಾನವನ್ನು ನಾವು ಹೊಂದಿದ್ದೀವಿ. ಸೊ ಇದರ ಉದ್ದೇಶ ಏನಪ್ಪ ಅಂತಂದರೆ ಯಾವೊಬ್ಬ ವ್ಯಕ್ತಿಯೂ ಕೂಡ ನ್ಯಾಯದಾನದಿಂದ ವಂಚಿತನಾಗಬಾರದು. ಆ ಕಾರಣದಿಂದ ಎಲ್ಲರಿಗೂ ಕೂಡ ಸಮಾನವಾದಂಥ ಹಕ್ಕುಗಳನ್ನು, ಅವಕಾಶಗಳನ್ನು ಈ ಸಂವಿಧಾನ ಕೂಡ ಮಾಡಲ್ಪಟ್ಟಿದೆ. ಸೊ ಆದರೂ ಕೂಡ ಕೆಲವೊಂದು ಸನ್ನಿವೇಶಗಳಲ್ಲಿ ತಿಳುವಳಿಕೆಯ ಕೊರತೆಯಿಂದಾಗಿ, ಅಜ್ಞಾನದಿಂದಾಗಿ, ಅನಕ್ಷರತೆಯಿಂದಾಗಿ, ಹಣಕಾಸಿನ ಕೊರತೆಯಿಂದಾಗಿ ಕೆಲವೊಂದು ದುರ್ಬಲ ವರ್ಗದವರು, ಶೋಷಿತ ಸಮುದಾಯಗಳು, ನಿರ್ಗತಿಕರು ನ್ಯಾಯದಾನದಿಂದ ವಂಚಿತರಾಗ್ತಕ್ಕಂಥ ಸನ್ನಿವೇಶಗಳನ್ನು ನಾವು ಆಗಾಗ್ಗೆ ನಾವು ನೋಡ್ತಾ ಇರ್ತೀವಿ. ಸೊ ಈ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕಾನೂನಿನ ಅರಿವನ್ನು, ಕಾನೂನಿನ ನೆರವನ್ನು ಕಲ್ಪಿಸಿಕೊಡ್ಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಕಾನೂನು ಸೇವಾ ಪ್ರಾಧಿಕಾರ ಅಧಿನಿಯಮ 1987 ಈ ಒಂದು ಅಧಿನಿಯಮವನ್ನು ತಂದು, ಸೊ ಇದರ ಮುಖಾಂತರವಾಗಿ ಅನೇಕ ಸ್ತರಗಳಲ್ಲಿ ಈ ಪ್ರಾಧಿಕಾರವನ್ನು ರಚನೆ ಮಾಡಿ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ, ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಹಾಗೆಯೇ ಉಚ್ಚ ನ್ಯಾಯಾಲಯಗಳ ಕಾನೂನು ಸೇವಾ ಸಮಿತಿಗಳು, ಅದರೊಳಗಡೆ ಪ್ರಧಾನ ಪೀಠ, ಧಾರವಾಡದಲ್ಲಿರ್ತಕ್ಕಂಥ ಪೀಠ, ವಿಭಾಗೀಯ ಪೀಠ, ಹಾಗೆಯೇ ಕಲಬುರಗಿಯಲ್ಲಿರ್ತಕ್ಕಂಥ ಪೀಠ. ಸೊ ಹಾಗೆ ತಾಲೂಕು ಮಟ್ಟಕ್ಕೆ ನಾವು ಬಂದಂಥ ಸಂದರ್ಭದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿಯನ್ನು ನಾವು ನೋಡ್ತೇವೆ. ಸೊ ಇವೆಲ್ಲ ಸಮಿತಿಗಳು ಸೇರಿಕೊಂಡು ಏನು ಕೆಲಸವನ್ನು ಮಾಡ್ತಿದ್ದಾವೆ, ಏನು ಉದ್ದೇಶ? ಸೊ ನಾವು ಭಾಳ ಮುಖ್ಯವಾಗಿ ನಾವು ನೋಡೋದಾದರೆ ಕಾನೂನು ಸೇವೆಗಳನ್ನು ಒದಗಿಸ್ತಕ್ಕಂಥದ್ದು ಮತ್ತು ಸಲಹೆಗಳನ್ನು ನೀಡ್ತಕ್ಕಂಥದ್ದು. ಯಾವುದೇ ಒಬ್ಬ ದುರ್ಬಲ ವರ್ಗಕ್ಕೆ ಸೇರಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಥವಾ ಯಾವುದೇ ಒಬ್ಬ ನಿರ್ಗತಿಕ ಒಂದು ತನಗೆ ಆದಂಥ ಅನ್ಯಾಯದ ವಿರುದ್ಧವಾಗಿ ನ್ಯಾಯವನ್ನು ಪಡೀಲಿಕ್ಕೆ ಒಬ್ಬ ವಕೀಲನ್ನು ನೇಮಕ ಮಾಡಿ ಅವನಿಗೆ ಹಣವನ್ನು ಕೊಟ್ಟು ಅದನ್ನು ನ್ಯಾಯಾಲಯದಲ್ಲಿ ಕೇಸ್ ನಡೆಸಿ ತನಗೆ ನ್ಯಾಯವನ್ನು ಪಡೀಲಿಕ್ಕೆ ಆಗದೇ ಇರತಕ್ಕಂಥ ವ್ಯಕ್ತಿಗಳೇನಿದ್ದಾರೆ, ಸೊ ಅಂಥ ವ್ಯಕ್ತಿಗಳಿಗೆ ಕಾನೂನಿನ ನೆರವನ್ನು ನೀಡ್ತಕ್ಕಂಥದ್ದು ಇದರ ಮೂಲ ಉದ್ದೇಶ. ಸೊ ಹಾಗೆ ಕಾನೂನಿನ ಬಗ್ಗೆ ಸಲಹೆಗಳನ್ನು ನೀಡ್ತಕ್ಕಂಥದ್ದು ಕೂಡ ಈ ಒಂದು ಸಮಿತಿಗಳು ಕೆಲಸವನ್ನು ಮಾಡ್ತಾರೆ. ಸೊ ಹಾಗೆ ಜನತಾ ನ್ಯಾಯಾಲಯಗಳನ್ನು, ಶಿಬಿರಗಳನ್ನು ನಡೆಸ್ತಕ್ಕಂಥದ್ದು. ಸೊ ಆ ಮುಖಾಂತರವಾಗಿ ಕೆಲವು ಲಘು ಪ್ರಕರಣಗಳನ್ನು, ಸೊ ಇಲ್ಲಿ ಇತ್ಯರ್ಥ ಆಗಬಹುದಾದಂಥ ಪ್ರಕರಣಗಳನ್ನು, ಇಲ್ಲಿ ಕೆಲವು ರಾಜಿಯಾಗಬಹುದಾದಂಥ ಪ್ರಕರಣಗಳನ್ನು, ಇಲ್ಲಿ ತೀರ್ಮಾನ ಆಗಬಹುದಾಗಿರ್ತಕ್ಕಂಥ ಪ್ರಕರಣಗಳನ್ನು ಬಹಳ ಶೀಘ್ರವಾಗಿ ಇಲ್ಲಿ ತೀರ್ಪನ್ನು ನೀಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಸೊ ಹಾಗೆ ಕಾನೂನು ಅರಿವು ಮೂಡಿಸ್ತಕ್ಕಂಥ ಶಿಬಿರಗಳನ್ನು ಮಾಡ್ತಕ್ಕಂಥದ್ದು. ಯಾಕೆಂತಂದರೆ ಇಗ್ನೋರೆನ್ಸ್ ಆಫ್ ಲಾ ನೋ ಎಕ್ಸ್ಕ್ಯೂಸ್ ಅಂತೇಳಿ, ನನಗೆ ಈ ಕಾನೂನಿನ ಬಗ್ಗೆ ಅರಿವಿಲ್ಲ, ಹಾಗಾಗಿ ನನಗೆ ಒಂದು ಎಕ್ಸ್ಕ್ಯೂಸನ್ನು ಕೊಡಿ ಅಂತಂದರೆ ಕೊಡೋಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಕಾನೂನುಗಳ ಬಗ್ಗೆ ಅರಿವಿರಬೇಕಾಗತ್ತೆ. ಸೊ ಅಂಥ ಒಂದು ಜವಾಬ್ದಾರಿಯುತವಾದಂಥ ಕೆಲಸವನ್ನು, ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಕೂಡ ಕಾನೂನಿನ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಈ ಒಂದು ಪ್ರಾಧಿಕಾರಗಳು ನಡೆಸ್ತಾ ಬಂದಿದೆ.